ಕೊಪ್ಪಳದ 20 ಹಳ್ಳಿ ಜನರಿಗೆ ಕಾರ್ಖಾನೆಗಳೇ ಕಂಟಕವಾಗಿ ಕಾಡ್ತಿದೆ. ಹೀಗಾಗಿ ಕಾರ್ಖಾನೆಗಳ ವಿಸ್ತರಣೆ ಬೇಡ ಅಂದ್ರೂ ಆದೇಶವನ್ನ ಹಿಂಪಡಿತಿಲ್ಲ. ಇದರಿಂದ ಸಿಟ್ಟಿಗೆದ್ದ ಜನ ಇಡೀ ಕೊಪ್ಪಳವನ್ನೇ ಬಂದ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಜನ ಇವತ್ತು ಅಕ್ಷರಶಃ ಸಿಡಿದೆದ್ದಿದ್ರು. ಯಾಕಂದ್ರೆ ಅಭಿವೃದ್ಧಿ ಹೆಸರಲ್ಲಿ ತಲೆ ಎತ್ತಿರೋ ಕಾರ್ಖಾನೆಗಳೇ ಇವರ ಪಾಲಿಗೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ. ಸ್ವಚ್ಛಂದದ ಗಾಳಿ ಸಿಕ್ತಿಲ್ಲ, ಶುದ್ಧ ಕುಡಿಯೋ ನೀರಿಲ್ಲ, ಯಾರಿಗೆ ಯಾವ ಕಾಯಿಲೆ ಬರುತ್ತೋ ಗೊತ್ತಾಗ್ತಿಲ್ಲ. ಹೀಗಾಗಿ ಜೀವ ಕೈಯಲ್ಲಿ ಹಿಡ್ಕೊಂಡಿರೋ 20 ಹಳ್ಳಿಯ ಜನ ಇವತ್ತು ಕಾದ ಕುಲುಮೆಯಂತಾಗಿದ್ರು. ಕಳೆದೊಂದು ವರ್ಷದಿಂದ ಅದೆಷ್ಟೋ ಮನವಿ ಮಾಡಿದ್ರೂ ಕಣ್ಣೆತ್ತಿ ನೋಡದ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಜನರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಕೊಪ್ಪಳ ಜನರ ಜೀವಕ್ಕೆ ಕಂಟಕವಾಗ್ತಿವೆ ಕಾರ್ಖಾನೆ. ವಿಷಾನಿಲದ ಆಪತ್ತು, ಬಲ್ಡೋಟ ವಿಸ್ತರಣೆಗೆ ಸಿಟ್ಟು. ಕಾರ್ಖಾನೆಗಳು ತಲೆ ಎತ್ತಿದ್ರೆ ಅಭಿವೃದ್ಧಿಯಾಗುತ್ತೆ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಕಠೋರ. ಕಾರ್ಖಾನೆಗಳ ನಿರ್ವಹಣೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಎದುರಾಗೋದು ಆಪತ್ತೆ. ಈಗ ಕೊಪ್ಪಳದಲ್ಲಿ ಆಗ್ತಿರೋದು ಇದೆ. ಕೊಪ್ಪಳ ತಾಲೂಕಿನಲ್ಲಿ ಬರೋಬ್ಬರಿ 23 ಕಾರ್ಖಾನೆಗಳಿವೆ. ಅವೇ ಈಗ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿವೆ. ಕಾರ್ಖಾನೆಗಳಿಂದ ಹೊರಬರ್ತಿರೋ ವಿಷಾನಿಲ ಹಾಗೂ ಧೂಳಿನಿಂದ 20 ಹಳ್ಳಿಗಳ ಜನ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಕಳೆದ ವರ್ಷ ಬಲ್ಡೋಟ ಕಂಪನಿ ವಿಸ್ತರಣೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಇದು ಇಲ್ಲಿನ ಜನರ ಕೋಪ ನೆತ್ತಿಗೇರಿತ್ತು. ಯಾವುದೇ ಕಾರಣಕ್ಕೂ ವಿಸ್ತರಣೆ ಮಾಡಬಾರದು ಅಂತ ಸಿಡಿದೆದ್ದಿದ್ರು. ಹೀಗಾಗಿ ಇವತ್ತಿಗೆ ಸರಿಯಾಗಿ 1 ವರ್ಷದ ಹಿಂದೆ ಕೊಪ್ಪಳ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದಂತೆ ಕಾರ್ಖಾನೆ ವಿಸ್ತರಣೆ ಕಾರ್ಯಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಇದುವರೆಗೂ ರದ್ದತಿಯ ಆದೇಶ ಹೊರಡಿಸಿಲ್ಲ. ಇದು ಸಾಲದು ಅಂತ ಹೈಕೋರ್ಟ್ ಆದೇಶದ ಮಧ್ಯೆಗೆ ಬಸಾಪುರ ಕೆರೆ ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ಹೀಗಾಗಿ ಇಲ್ಲಿ ಜನರ ಆರೋಗ್ಯ ಸಮಸ್ಯೆ ಬಗ್ಗೆ ವೈದ್ಯಕೀಯ ಅಧ್ಯಯನ ನಡೆಸಬೇಕು ಅಂತ ರೊಚ್ಚಿಗೆದ್ದಿದ್ದಾರೆ. ಕಳೆದ 117 ದಿನದಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸ್ತಾ ಇದ್ದವರು ಇವತ್ತು ಇಡೀ ಕೊಪ್ಪಳವನ್ನೇ ಬಂದ್ ಮಾಡಿದ್ದಾರೆ. ಬೆಲ್ಡೋಟ ಕಂಪನಿ ವಿಸ್ತರಣೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟ ಶುರುವಾಗಿದೆ. ಯಾಕಂದರೆ ಅಕಸ್ಮಾತ್ ಬೆಲ್ಡೋಟ ಕಂಪ್ನಿಯವರು ವಿಸ್ತರಣೆ ಮಾಡಿದ್ದೇ ಕರೆ ಆಯಿತು ಅಂತಂದರೆ ನಮ್ಮ ಕೈ ಕಾಲುಗಳು ಎಲ್ಲ ಮಸಿ ಆಗ್ತವೆ. ಲಂಗ್ಸ್ ಕ್ಯಾನ್ಸರ್ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಅತಿ ಮಾರಕವಾಗಿರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ಇಂಥ ಒಂದು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತಿದೆ. ಕವಿಮಠದಿಂದ ನಗರಸಭೆಯವರೆಗೂ ಎತ್ತಿನ ಬಂಡಿಯಲ್ಲಿ ಬೃಹತ್ ಮೆರವಣಿಗೆ ಮಾಡಿದ ಪ್ರತಿಭಟನಾಕಾರರು ಅಣಕು ಶವಯಾತ್ರೆ ಮಾಡಿದ್ರು. ಪ್ರತಿಭಟನೆ ಬಿಸಿ ಜೋರಾಗ್ತಾ ಇದ್ದಂತೆ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸ್ಥಳಕ್ಕಾಗಮಿಸಿದ್ರು. ಈ ವೇಳೆ ರೊಚ್ಚಿಗೆದ್ದ ಜನ ಮೊದಲು ವೇದಿಕೆ ಬಿಟ್ಟು ಕೆಳಗಿಳಿರಿ, ಇಲ್ಲಿಂದ ಹೊರಟು ಹೋಗಿ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಬಲ್ಡೋಟ ಏನು ಬಂದ್ ಅಂತೇಳಿ ಜನ ಕೂಗ್ತಾ ಇದ್ದಾರೆ. ಅವರಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ. ಅದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ಮತ್ತು ಕೇಂದ್ರ ಸರ್ಕಾರದವರು ಇಲ್ಲಿ BJP ಅವರು ಕೂಡ ಇದ್ದಾರೆ. ಕೇಂದ್ರ ಸರ್ಕಾರದ ಗಮನಕ್ಕೆ ಅವರು ಕೂಡ ತರ್ತಕ್ಕಂಥ ಕೆಲಸ ಮಾಡಿ ಜನರಿಗೆ ಆರೋಗ್ಯದ ರಕ್ಷಣೆಗೆ ನಾವು ನಿಲ್ತೇವೆ ಅಂತಕ್ಕಂಥ ಮಾತು ಹೇಳಿ. ಕಾರ್ಖಾನೆಗಳಿಂದ ಅಭಿವೃದ್ಧಿ ಆಗುತ್ತೆ, ಜನರಿಗೆ ಕೆಲಸವೂ ಸಿಗುತ್ತೆ. ಆದರೆ ಹಣ ಆಸೆಗೆ ನಿರ್ಲಕ್ಷ್ಯ ವಹಿಸಿದ್ರೆ ಜನರ ಜೀವವನ್ನೇ ತೆಗೆಯುವ ಸಾವಿನ ಕೂಪುಗಳಾಗ್ತವೆ. ಇದೇ ಈಗ ಕೊಪ್ಪಳ ಜನರ ಆತಂಕಕ್ಕೆ ಕಾರಣ ಆಗಿದ್ದು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.